ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮನುಷ್ಯನಿಗೆ ದೇವ್ರ ಜ್ಞಾನ ಕೊಟ್ಟಿದ್ದು ಎಲ್ರ ಮೇಲೂ ಕರುಣೆ ದಯೆ ತೋರಿಸ್ಲಿಂತ ಪಲ್ಲವಿ. ಈ ರೀತಿ ಹಿಂಸೆ ಕೊಡ್ಬೇಕು ಅಂತಲ್ಲ, ಹೊಟ್ಟೆ ತಿನ್ನೋದಷ್ಟೇ ಅಲ್ಲ, ಯಾವಾಗ ತಿಳ್ಕೊತೀಯ ಇದ್ನೆಲ್ಲ? ಅನುಪಮ, ನನಗೆ ಅಲ್ವಾ ಹೇಳ್ತಿರೋದ್ ನೀನು? ಅಯ್ಯೋ ದಮಯಂತಿ, ನಾನ್ಯಾಕೆ ನಿನಗೆ ಹೇಳಿ? ನನ್ನ ಹತ್ರ ಮಾತಾಡ್ಬೇಡ ಅಂತ ಹೇಳೋರ್ ಹತ್ರ ನಾನು ಮಾತಾಡ್ತೀನಾ? ಅಡ್ಡುಗೋಡೆ ಕಟ್ಟಿಸಿದವ್ರನ್ನ ಅಧಿಕ ಪ್ರಸಂಗಿ ತರ ಆಡ್ತಿದ್ದಾರೆ ಅಂತ ನಾನು ಹೇಳೋಕ್ಕಾಗತ್ತಾ ಹೇಳು ಪಲ್ಲವಿ? ಅಲ್ಲ, ನಮ್ಮನೆ ಮಂಚಕ್ಕೆ 3 ಕಾಲು ಅಂತ ಹೇಳ್ತಿದ್ರೆ 4 ಕಾಲು ಅಂತ ಹೇಳೋಕ್ಕಾಗತ್ತಾ? ಆಗ್ತಿರೋ ಅನರ್ಥಕ್ಕೆ ನಾನು ಯಾರ ಮೇಲಾದ್ರೂ ಕೈ ಮಾಡೋಕ್ಕಾಗತ್ತಾ? ಪಲ್ಲವಿ, ಮೇಲಿರೋನು ಎಲ್ಲವನ್ನೂ ನೋಡ್ತಾನೆ ಇರ್ತಾನೆ. ನೀನು ಕೊಟ್ಟಿದ್ದನ್ನ ನಿನಗೆ ಹಿಂದಿರುಗಿಸ್ತಾನೆ. ನಮ್ಮ ಮಕ್ಕಳನ್ನ ನಮ್ಮ ಕಣ್ರೆಪ್ಪೆಲಿಟ್ಟು ನೋಡ್ಕೋಬೇಕು. ಈ ರೀತಿಯಲ್ಲಿ ಅವ್ರಿಗೆ ಕಷ್ಟ ಕೊಡೋದು ತಪ್ಪು. ಆಗಲ್ಲ, ನಾನು ಹೀಗೆ ಇರ್ತೀನಿ ಅಂದ್ರೆ ಅದು ನಿನ್ ಕರ್ಮ ಅಷ್ಟೇ. ಪಲ್ಲವಿ, ಅನುಪಮ ಅಂದಿದ್ದು ನಿನ್ನನ್ನಲ್ಲ, ನಿನ್ನ ಅಡ್ಡ ಇಟ್ಕೊಂಡು ನನಗೆ ಹೇಳ್ತಿದ್ದಾಳೆ, ಹೌದಲ್ವಾ? ಏನ್ ಹೇಳು ಅಂತೀರ ಅತ್ಗೆ? ನಿಜ ಹೇಳಿದ್ರೆ ಇವ್ರಿಗೆ ಕೋಪ, ಹೇಳ್ದೆ ಇದ್ರೆ ಅವ್ರಿಗೆ ಕೋಪ. ನಿಜ ಹೇಳು, ನೀವಿಬ್ರು ಸೇರ್ಕೊಂಡು ಪ್ಲಾನ್ ಮಾಡಿ ನನಗ್ ಬೈತಾ ಇದ್ದೀರಾ ಅಲ್ವಾ? ಇದು ತುಂಬಾ ಚೆನ್ನಾಗಿದೆ ಅತ್ಗೆ. ಸಿಡಿಲ್ ಬಂದು ಮನೆಗೆ ಹೊಡೆದಾಗೆ ನೀವ್ ನನ್ಗೆ ಅಂತಿದ್ದೀರಲ್ಲ. ಆದ್ರೂ ಹೇಳ್ದವ್ರಿಗೇನು ಹೇಳಕ್ಕಾಗಲ್ಲ ಅಂತ ಸುಮ್ನೆ ಸಿಕ್ಕಾಕೊಂಡಿದ್ದೀನಿ ಅಂತ ನನಗಂತಿದ್ದೀರಾ? ಅನ್ನೋ ಹಾಗೆ ಮಾಡಿದ್ದು ನೀನೇ ಅಲ್ವಾ? ಚೆನ್ನಾಗಿದೆ ಅತ್ಗೆ. ನಾನೇನೋ ಸುಮ್ನೆ ಹಾಗೆ ಬಂದೆ. ಬಂದಿದ್ದು ಸಾಕು, ಹೊರಡು. ಹೋಗ್ಬೇಕಾಗಿರೋದು ನಾವಲ್ಲ, ನೀವು. ಈ ಮನೆ ಹಿರಿಯರಾದ ಶಿವ ಪಾರ್ವತಿ ಅವರೇ, ಈ ಮನೇಲೇ ಇರ್ತೀವಿ. ಈ ಮನೆ ಬಿಟ್ಟು ಹೋಗಲ್ಲ ಅನ್ನೋರು ಯಾರಾದ್ರೂ ಇದ್ರೆ ನನ್ನ ಮಗನ್ನ ದಾಟ್ಕೊಂಡು ಹೋಗಿ. ಆಗ ಎಲ್ರೂ ಈ ಮನೇಲೇ ಇರ್ಬೋದು. ನಾನು ಆವೇಶದಲ್ಲಿ ನಿರ್ಧಾರ ತಗೊಂಡಿಲ್ಲ, ಯೋಚನೆ ಮಾಡೋ ನಿರ್ಧಾರ ತಗೊಂಡಿದ್ದೀನಿ. ನನ್ನ ನಿರ್ಧಾರಕ್ಕೆ ಯಾರಾದ್ರೂ ಅಡ್ಡ ಬಂದ್ರೆ ಕಲ್ಯಾಣಿ ಮೇಲಾಣೆ, ಕಲ್ಯಾಣಿ ಮೇಲಾಣೆ, ಈ ಗೋಡೆ ಹೀಗೆ ಇರುತ್ತೆ. ಆಫೀಸರ್, ಏಯ್, ಇನ್ನೊಂದು ಮಾತು ಕೇಳಿಸ್ಬಾರ್ದು. ಅದು ಪೂರ್ತಿಯಾಗಿ ಕರಗಿ ನಿನ್ನ ಪಾದ ನೆಲಕ್ಕೆ ಮುಟ್ಟೋವರೆಗೂ ಅಲ್ಲೇ ನಿಂತಿರ್ಬೇಕು. ಕಲ್ಯಾಣಿ, ಹೋಗಿ ನಿಂತ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಅನುಪಮ ಅಮ್ಮ ಮೇಲಾಣೆ, ನಿಮ್ಮ ಅನುಪಮ ಅಮ್ಮ ಮೇಲಾಣೆ.
ಅವಸ್ಥೆನ ನನ್ನ ಕೈಲಿ ನೋಡೋಕ್ ಆಗ್ತಿಲ್ಲಮ್ಮ. ಏನ್ ಮಾಡಕ್ಕಾಗತ್ತೆ ಅನುಪಮ? ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲಮ್ಮ. ಕಷ್ಟಗಳನ್ನೇ ನೋಡದೆ ಬೆಳೆದಂತ ಹುಡುಗಿ ಅದು. ಈಗ ನೋಡಿದ್ರೆ ಎಷ್ಟು ಕಷ್ಟ ಪಡ್ತಾ ಇದ್ದಾಳೆ. ಎಲ್ಲೋ ಒಂದ್ ಕಡೆ ಮಕ್ಕಳು ಚೆನ್ನಾಗಿರ್ಲಿ ಅಂತ ನಾವು ಬಯಸ್ತೀವಿ, ಆದ್ರೆ ನಮ್ಮ ಕಣ್ಣು ಮುಂದೆನೆ ಅವಳು ಈ ರೀತಿ ಕಷ್ಟ ಪಡ್ತಿರೋದು ನೋಡಕ್ಕಾಗ್ತಿಲ್ಲ. ನನಗ ಶಕ್ತಿನೇ ಇಲ್ಲ. ಶೌರ್ಯ ನಿನ್ ಮೇಲೆ ಆಣೆ ಹಾಕಿದ್ದಾನೆ. ನನ್ ಜೀವಕ್ಕೆ ಏನಾದ್ರೂ ಪರವಾಗಿಲ್ಲಮ್ಮ, ನನ್ನ ಮಗಳು ಕಲ್ಯಾಣಿ ಕಷ್ಟ ಪಡಬಾರ್ದು. ಅನುಪಮ, ನೀನು ನಿನ್ನ ಮಗಳ ಬಗ್ಗೆ ಬೇಜಾರ್ ಮಾಡ್ಕೋತಿದ್ಯಾ? ನಾನು ನನ್ನ ಮಗಳ ಬಗ್ಗೆ ಬೇಜಾರ್ ಮಾಡ್ಕೋತಿದ್ದೀನಿ. ನಾವಿಷ್ಟು ಜನ ಇದ್ಕೊಂಡು ಏನೂ ಮಾಡೋಕ್ ಆಗ್ತಾ ಇಲ್ವಲ್ಲಮ್ಮ. ಏನ್ ಮಾಡೋಣ? ಅವಳು ಚಿಕ್ಕ ಹುಡುಗಿ ಅನ್ನೋ ವಿಷಯನ ಮರ್ತೋಗಿ ಅವನು ಕ್ರೂರವಾಗಿ ವರ್ತಿಸ್ತಿದ್ದಾನೆ. ನನ್ನ ಮಗಳು ಇನ್ನು ಏನೇನ್ ಕಷ್ಟ ಏನ್ ಮಾಡ್ತಾ ಇದ್ಯಾ? ತೊಳಿತಾ ಇದ್ದೀನಿ ಪಲ್ಲವಿ. ನಿಮ್ ಕಡೆ ಚೆನ್ನಾಗಿ ತೊಳ್ಕೊಂಡು ನಮ್ ಕಡೆ ಆ ಕೊಳೆ ನೀರನ್ನು ಹಾಕ್ತಿದ್ದೀರಾ? ಕೆಳಮಟ್ಟದಲ್ಲಿರುವಾಗ ಏನ್ ಮಾಡೋಕ್ಕಾಗತ್ತೆ ಪಲ್ಲವಿ? ಬಿಸಿ ನೀರಾ? ಇವಾಗ ಗೊತ್ತಾಯ್ತು ನನ್ಗೆ. ಬಿಸಿ ನೀರು ಹಾಕಿ ಐಸನ್ನ ಕರಗಿಸ್ತಾ ಇದ್ಯಾ? ಹಾಗನ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ನಾನ್ ಮಾಡ್ತೀನಲ್ಲ, ಹೊಸ ಐಸ್ ಗೆಡ್ಡೆನ ಮತ್ತೆ ಇಡಿಸ್ತೀನಿ. ನನ್ನ ಮಗ ಹುಷಾರಾಗಿ ನೋಡ್ಕೊಳ್ಳಮ್ಮ ಅಂತ ಹೇಳ್ಹೋದ. ನೀವ್ ಇಂಥ ಆಟಗಳನ್ನ ಆಡಿದ್ರೆ ಸುಮ್ಮನೆ ಇರ್ತೀನಾ? ಬಾಲಾಜಿ, ಅಮರೇ, ಹೋಗಿ ಹೊಸ ಐಸ್ ಗೆಡ್ಡೆ ತಗೊಂಡ್ ಬಾ. ಹೋಗು. ಅಮರೇ, ಏನ್ ಅಮ್ಮೋರೆ ಅಂತಿದ್ಯಲ್ಲ, ಹೋಗು ಹೋಗು. ಸರಿ ಅಮರೇ.
ನೋಡಿದ್ಯಾ ಸಿದ್ದು, ಇಷ್ಟು ದೊಡ್ಡ ಸಿಟಿಲಿ ನಮ್ನ ಕಂಡು ಹಿಡಿಯಲ್ಲ ಅಂದೆ. ನೀನ್ ಹಾಗೆ ಹೇಳ್ತಿದ್ದ ಹಾಗೆ ಹೇಗ್ ಬಂದ್ಬಿಟ್ರು? ನಾರ್ಮಲ್ ಆಗಿರೋರು ನಾವು, ನಾವೇ ತಪ್ಪಿಸ್ಕೊಂಡು ತಿರುಗ್ತಾ ಇದೀವಿ. ಅಂತದ್ರಲ್ಲಿ ಅವ್ರು ಪೊಲೀಸ್ನವರು, ನಮ್ಮನ್ನ ಹಿಡ್ಕೊಳ್ಳೋದು ಅವ್ರಿಗೇನ್ ಕಷ್ಟ ಆಗೋದಿಲ್ಲ. ಇವಾಗ ಏನಂತೀಯ ಸ್ಯಾಮ್? ನನ್ ಜೊತೆಗಿರೋದು ಪ್ರಾಬ್ಲಮ್ ಅಂತಿದ್ಯಾ? ನಮಗ್ ಪ್ರಾಬ್ಲಮ್ ಬರಬಾರ್ದು, ಹುಷಾರಾಗಿರೋಣ ಅಂತಿದ್ದೀನಿ. ನಿಮ್ಗೋಸ್ಕರ ಪೊಲೀಸವ್ರು ಬಂದಿದ್ದಾರೆ, ಓಡ್ ಹೋಗಿ. ಎಲ್ಲಿಗೆ ಹೋಗ್ತೀರಾ? ಒಂದು ಕೆಲಸ ಮಾಡಿ, ವಿಜಯನಗರ 3rd ಕ್ರಾಸ್ನ ಡೆಡ್ ಎಂಡ್ ನಲ್ಲಿ ನನಗೊಂದು ಗೋಡೌನ್ ಇದೆ, ನೀವು ಅಲ್ಲಿಗೆ ಹೋಗಿ ನಾನು ನೋಡ್ಕೋತೀನಿ. ಓಕೆ? ಏನು ಪೊಲೀಸರು ಅನ್ಕೊಂಡ್ರಾ? ಹೌದು, ಅವ್ರನ್ನ ಮಿಸ್ಲೀಡ್ ಮಾಡಿ ಕಳ್ಸಿದೀನಿ, ಅವ್ರಿನ್ನು ಬರಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ನಮಗೂ ಯಾವುದೇ ಪರಿಚಯ ಇಲ್ಲದೆ ಇದ್ರು ನಮಗ್ ತುಂಬಾ ಹೆಲ್ಪ್ ಮಾಡಿದ್ರಿ. ಇದರಲ್ಲಿ ನನ್ನ ಸ್ವಾರ್ಥ ಕೂಡ ಇದೆ. ನನಗೆ ಸಿನಿಮಾ ಅಂದ್ರೆ ಇಷ್ಟ, ಅದರಲ್ಲಿ ಆಕ್ಟಿಂಗ್ ಮಾಡೋರಂದ್ರೂ ಇಷ್ಟ. ಅದಕ್ಕಿಂತ ಹೆಚ್ಚಾಗಿ ಸಿನಿಮಾ ಸ್ಟೋರಿಯಲ್ಲಿ ಲವ್ ಸ್ಟೋರಿ ಅಂದ್ರೆ ಇನ್ನೂ ಇಷ್ಟ. ನಿಮ್ ಬಗ್ಗೆ ನನಗೆ ಪೂರ್ತಿ ಗೊತ್ತು, ನೀವು ಯಾರು ಅಂತನೂ ಗೊತ್ತು. ನೀನು ಪೊಲೀಸ್ ಆಫೀಸರ್ ಮಗಳು, ಇವನು ಪಕ್ಕಾ ಲೋಕಲ್. ನಿನ್ನ ಅಪ್ಪನ ಎದುರಿಸಿ ನೀವು ಓಡ್ ಬಂದಿದ್ದೀರಾ, ಸದ್ಯದಲ್ಲೇ ಮದುವೆ ಮಾಡ್ಕೋತೀರಾ. ಅದಕ್ಕೆ ಅವರಪ್ಪ ಪೊಲೀಸ್ ಕಳಿಸಿದ್ದಾರೆ, ಅಷ್ಟೇ ಅಲ್ವಾ? ಅಷ್ಟೇ. ನೋಡಿದ್ರಾ ಹೇಗ್ ಕಂಡಿಡ್ದ್ಬಿಟ್ಟೆ? ಹೇಗ್ ಸರ್ ಇದು ಇಷ್ಟು ಶಾರ್ಪ್ ಬ್ರೈನಾ? ಯಾರಿಗೂ ಹೇಳಲ್ಲ, ನೀವಿಲ್ಲಿರೋದು ಯಾರಿಗೂ ಗೊತ್ತಿಲ್ಲ. ಓಕೆ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹತ್ತು. ದಮಯಂತಿ, ತಪ್ಪು ಮಾಡಿದ್ದು ನಾನಲ್ವಾ ದಮಯಂತಿ? ತಂದೆ ತಾಯಿ ಮಾಡಿರೋ ಪಾಪಗಳನ್ನ ಮಕ್ಕಳು ಅನುಭವಿಸ್ಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೆ ಈ ಶಿಕ್ಷೆ. ಕಲ್ಯಾಣಿ, ಐಸ್ ಗಡ್ಡೆ ಮೇಲೆ ಹತ್ತು ನಿಂತ್ಕೋ. ಇಷ್ಟೊತ್ತು ಇದ್ಲು ಅಲ್ವಾ ಅತ್ಗೆ? ಪಾಪ ಮತ್ತೆ ಅಂದ್ರೆ ಹೇಗೆ? ಆ ಬುದ್ಧಿ ನೀರ್ ಹಾಕೋರಿಗೆ ಇರ್ಬೇಕಲ್ವಾ ಪಲ್ಲವಿ? ನನಗೆ ಹೇಳಿದ್ರೆ ನಾನೇನ್ ಮಾಡ್ಲಿ? ನೋಡು, ನೀನ್ ಹತ್ತಿ ನಿಂತ್ಕೊಳ್ಳಿಲ್ಲ ಅನ್ಕೋ, ನನ್ ಮಗ ಅನುಪಮನ್ ಮೇಲೆ ಆಣೆ ಮಾಡಿದಾನೆ, ಗೊತ್ತು ತಾನೆ?
ಸಿದ್ದು ಓಡೋಗಿದಾರಲ್ವಾ, ಅವರು ಹೈದರಾಬಾದ್ ಅಲ್ಲೇ ಇದ್ದಾರೆ. ಸೊ ಅವ್ರನ್ನ ಹೇಗಾದ್ರೂ ಮಾಡಿ ಹಿಡಿ. ಶೌರ್ಯಗಿಂತ ಮುಂಚೆ ನಮ್ಗೆ ಸಿಗ್ಬೇಕು. ಅಬ್ಬಾ ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದ್ಲು ನೀನ್ ಅವಳನ್ನ ಕಂಡು ಹಿಡಿ. ನಿನೀಗ ಅವಳ ಫೋಟೋಸ್ನ ವಾಟ್ಸ್ಆಪ್ ಮಾಡ್ತಿದ್ದೀನಿ, ನೋಡು. ನನ್ನ ಜೊತೆ ಎಷ್ಟು ಪ್ರೀತಿಯಿಂದ ಇದ್ದವಳು ನೀನು. ನನ್ನ ಮೇಲೆ ನಿನಗೆ ಪ್ರೀತಿ ಇದೆ, ಯಾಕೆ ನನ್ನ ಬಿಟ್ಟು ಹೊರಟೋದೆ ಸಂಪದ? ನನ್ನ ಒಂಟಿಯಾಗಿ ಯಾಕೆ ಬಿಟ್ಟು ಹೋದೆ? ನನ್ನ ನೋವಿಂದ ಎಲ್ರಿಗೂ ನೋವಾಗೋ ಹಾಗೆ ಮಾಡ್ತಿದ್ದೀನಿ. ನಿನಗೇನಾಯ್ತು? ಕರಗೋ ಮನಸ್ಸು ನಿಮಗಿಲ್ದೆ ಹೋದ್ರು ಆ ಚಿಕ್ಕ ಮಗು ತನ್ನ ತಾಯಿಗೋಸ್ಕರ ಎಷ್ಟು ಅಳ್ತಿದೆ ನೋಡು. ಏನೋ ಸ್ವಂತ ತಾಯಿ ಅನ್ನೋ ಹಾಗೆ ಹೇಳ್ತಿದ್ಯಾ? ಯಾರ ಹತ್ರ ಇದ್ರು ಹೀಗೆ ಹೇಳ್ತಾನೆ. ಒಂದ್ಸರಿ ಕಲ್ಯಾಣಿ ಕೊಟ್ಟು ನೋಡಿ ಅದ್ಗೆ, ಅವಳು ನಿಲ್ಲಿಸ್ತಾನೋ ಇಲ್ವೋ ಗೊತ್ತಾಗುತ್ತೆ. ನಿಲ್ಸು ನೋಡೋಣ. ಕಂದ, ಅಳ್ಬೇಡ ಕಂದ, ಅಳ್ಬಾರ್ದು. ಅಮ್ಮ ಇದ್ದಾಳಲ್ಲ, ಅಮ್ಮ ನೋಡು. ಇವಾಗ ಏನಂತೀರ ಅತ್ಗೆ? ನೋಡಿ ಮಗು ಹೇಗಾಳು ನಿಲ್ಲಿಸ್ತು ಅಂತ. ಏನಂತಾಳೆ? ಬಾಯಿ ಮುಚ್ಕೋತಾಳೆ. ಮಗು ಕೊಡಿಲಿ. ನೀನ್ ಕೆಳಗ್ ಬಿದ್ದು ಮಗುಗೇನಾದ್ರೂ ಆಯ್ತು ಅಂದ್ರೆ ನನ್ನ ಮಗ ನನಗ್ ಬೈತಾನೆ. ಕೊಡಿಲಿ. ಅಮ್ಮ, ಕಲ್ಯಾಣಿ ಇನ್ನೂ ನಿಂತೇ ಇದ್ದಾಳೆ. ಅಮ್ಮ ಅವ್ರು ಇನ್ನೊಂದು ಐಸ್ ಗಡ್ಡೆ ತರಿಸಿ ನಿಲ್ಸಿದ್ರು ಯಜಮಾನ್ರೆ. ಯಾಕಮ್ಮ? ಬಿಸಿ ನೀರು ಹಾಕಿ ಐಸ್ ಕರ್ಗಿಸ್ತಾ ಇದ್ರು ಕಣೋ. ನೋಡ್ಕೊಂತ ಹೇಳಿದ್ದೆ ತಾನೆ, ನೋಡ್ಕೊಂಡು ಸುಮ್ನೆ ಇರಕ್ಕಾಗತ್ತಾ? ಅದಕ್ಕೆ ಇನ್ನೊಂದ್ ತರಿಸ್ದೆ. ಏನಮ್ಮ, ನಾನೇನೋ ಕೋಪದಲ್ಲಂದ್ರೆ ಅದನ್ನೇ ಸಾಧಿಸ್ತಿದ್ಯಾ? ಆಗೋದ್ಮೇಲೆ ಬಿಟ್ಬಿಡ್ಬೇಕಿತ್ತು. ಹಾಗಂತ ನೀನೇನ್ ಹೇಳಿಲ್ವಲ್ಲೋ. ಅದ್ ಹಾಗಲ್ಲಮ್ಮ. ಕಲ್ಯಾಣಿ ಬಾ. ಅಯ್ಯೋ ಕಲ್ಯಾಣಿ, 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 ಕಲ್ಯಾಣಿ. ಬಾಲಾಜಿ, ಬೇಗ ಹೋಗಿ ಡಾಕ್ಟರ್ ಕರ್ಕೊಂಡ್ ಬಾ. ಆಯ್ತು ಯಜಮಾನ್ರೆ. ಕಲ್ಯಾಣಿ, ಕಲ್ಯಾಣಿ, ಏನಾಯ್ತಮ್ಮ? ಮಾತಾಡು. ಅಯ್ಯೋ ಕಲ್ಯಾಣಿ, 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 ಕಲ್ಯಾಣಿ,
ಎಂತ ಕೆಲಸ ಮಾಡ್ದೆ ಅಮ್ಮ, ಇಷ್ಟೊತ್ತು ನಿಲ್ಸಿದ್ಯಲ್ಲ. ಐಸೆ ಅಲ್ವಾ, ಏನೂ ಆಗಲ್ಲ ಅನ್ಕೊಂಡೆ ಕಣೋ. ಕಲ್ಯಾಣಿ, ಹೇ ಕಲ್ಯಾಣಿ. ದೇವ್ರೇ, ನನ್ನ ಮೊಮ್ಮಗಳ ಕಾಪಾಡು ತಂದೆ. ಕಲ್ಯಾಣಿ, ಕಲ್ಯಾಣಿ, ಎದ್ದೇಳು ಕಲ್ಯಾಣಿ. ಕಲ್ಯಾಣಿ